ಬೆಳಗ್ಗೆನೇ ಶಿಫ್ಟ್ ಇತ್ತು, ಆ್ಯಪಲ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ಶಿಫ್ಟಿಗೆ. ಅಲ್ಲಿ ರೆಡ್ ಇರುತ್ತೆ, ಇದನ್ನು ಒತ್ತಬೇಕು, ಇಲ್ಲಿ ವೆಯ್ಟ್ ಬರುತ್ತೆ. ವೆಯ್ಟ್ ಮಾಡಬೇಕು ಗ್ರೀನ್ ಬರೋ ತನಕ. ಈ ಗ್ರೀನ್ ಇದೆ, ಆರಾಮಾಗಿ ಹೋಗ್ಬೇಕು. ಅವ್ರು ಬಂದರೂ ಅವ್ರು ವೆಯ್ಟ್ ಮಾಡಬೇಕು. ಮತ್ತೆ ರೆಡ್ ಆಗಿಬಿಡ್ತು. ಈ ಗ್ರೀನ್ ಇದೆ, ಆರಾಮಾಗಿ ಹೋಗ್ಬೋದು. ನಾನು ಶಿಫ್ಟಿಗೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲೋ ಐತೆ ಬರ್ಗರ್ ಕಿಂಗು, ಇದ್ರಲ್ಲಿ ಹಾಕಿರ್ಬೇಕಲ್ಲ ಬರ್ಗರ್ ಕಿಂಗು. ಎಲ್ಲಿ 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 ಹಾಂ, ನಮ್ಮ ಬರ್ಗರ್ ಕಿಂಗೇ ಹಾಕಿಲ್ಲ ಇವರು. ಹಾಂ, ಹಾಕೋರು ನೋಡ್ರಿ. ಅಲ್ಲಿಗೆ ಹೋಗ್ತಿದ್ವಿ ನೋಡಿ. ರೆಡ್ ಇದೆ, ವೇಟಿಂಗ್. ಯಾರೂ ಇಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ವೇಟ್. ಇವಾಗಲೇ ಆ ಹುಡುಗಿನೂ ಹೋಗಿದ್ದು. ಹುಡುಗ ಮಾತ್ರ ಅಲ್ಲ, ಹುಡುಗಿನೂ ಹೋಗ್ಬೋದು. ನೋಡಿ ಹಿಂಗೆ ಹೋಗ್ತಿರುತ್ತೆ, ರೆಡ್ ಇದೆ, ಹೋದರೆ ಉಗಿಸ್ಕೋತೀವಿ. ವೆಯ್ಟ್ ಅಂತಿದ್ರೆ ವೆಯ್ಟ್ ಮಾಡಬೇಕು. ಅಲ್ಲಿ ಗ್ರೀನ್ ಬಂದಾಗ ಆಟೋಮೆಟಿಕ್ ಕಾರ್ ನಿಲ್ಲುತ್ತೆ. ನೋಡಿ ನಿಂತೈತಿ ಗ್ರೀನ್, ಟಡಾಂಗ್ ಟಡಾ ಹೋಗ್ಬೋದು. ಸೊ ಇಟ್ಸ್ ಗ್ರೀನ್. ಸೊ ಅವರು ಬರ್ತಾರೆ, ಗ್ರೀನ್ ಐತಿ. ಬಸ್ ಹಿಡಿದು ನೋಡಿದ್ರೆ ನಮ್ಮ ಪ್ರಿನ್ಸಸ್ ಸ್ಟ್ರೀಟ್ ಹತ್ರ ಫಂಕ್ಷನ್ ನಡೀತಿತ್ತು. ಏನಪ್ಪ ಅಂತ ಹೋಗಿ ನೋಡಿದ್ರೆ ಹ್ಯಾಪಿ ದಿವಾಲಿ ಅಂತ ಹಾಕಿದ್ರು. ಓಕೆ, ದಿವಾಲಿ ಫಂಕ್ಷನ್ ಮಾಡ್ತವ್ರೆ, ಹೋಗಿ ನೋಡ್ಕೊಳ್ಳೋಣ ಅಂತ ಕೆಳಗಿಳಿದೆ ನಾನು. Navaratha is a core concept in Indian Catholic art and refers to its expression of celebrating unity and diversity, expressing that art belongs to all. In Navanari, the Academy's dancers embody emotions such as Ahalya's redemption, Sita's divine love, Kaushalya's sorrow, Breaks her curse. ಫುಲ್ ಎಲ್ಲ ಸ್ಕಾಟಿಶ್, ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ರು. ಮಕ್ಕಳೆಲ್ಲ ಫುಲ್ ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ರು. She is getting ready, for there is a Swayamvara, a competition to impress her and win her hand in marriage. So we will see what happens at this competition, where many eligible princes, including Ravana and Rama, will gather to complete an impossible task. Who will succeed? ಮಳೆ ಬರ್ತಿತ್ತು, ಅವರು ಎಲ್ಲ ಸ್ಕಾಟಿಶ್ ಅವರೆಲ್ಲ ನಿಂತ್ಕೊಂಡು ನೋಡ್ತವ್ರೆ. ಅದೇ ನನಗೆ ಮನೆಗೆ ಲೇಟ್ ಆಗಿತ್ತು, ಬಸ್ ಮಿಸ್ ಆದರೆ ಮತ್ತೆ ಇನ್ನೂ ಹಾಫ್ ಆನ್ ಅವರ್ ಆದಮೇಲೆ ಬಸ್ಸು, ಅದಕ್ಕೆ ಹೊರಟ್ಬಿಟ್ಟೆ. ಅದನ್ನು ನೋಡ್ಕೊಂಡು ಇನ್ನೂ ಎಷ್ಟೊತ್ತಿತ್ತು ಅನಿಸುತ್ತೆ, ನಾನಂತೂ ಹೊರಟ್ಬಿಟ್ಟೆ ಬಸ್ ಮಿಸ್ ಆಗುತ್ತೆ ಅಂತ. ಇದು ನಮ್ಮ ಮನೆ ರೋಡು, ಇದು ನಮ್ಮ ಮನೆ. 3/7, 7 ಅಂದರೆ 3rd ಫ್ಲೋರ್, ಡೋರ್ ನಂಬರ್ 7 ಅಂತ. ಅಡ್ರೆಸ್ ಹಾಕಿದ್ದೀನಿ ಅಂತ ಯಾರಾದರೂ ಹುಡ್ಕೊ ಬರಬೇಡಿ, ಓಪನ್ ಮಾಡೋಕ್ಕಾಗಲ್ಲ. ಇದೇ ನಮ್ಮ ಮನೆ. ಇದಕ್ಕೆ ಎಂಟ್ರಿ ಆಗಬೇಕಂದ್ರೆ ನಮ್ಮ ಹತ್ರ ಒಂದು ಸೆನ್ಸಾರ್ ಕೀ ಇರುತ್ತೆ, ಅದು ಇಟ್ಕೊಂಡೇ ಓಪನ್ ಮಾಡಬೇಕು. ಅದಕ್ಕೆ ಹೇಳಿದ್ರೆ ಓಪನ್ ಮಾಡೋಕ್ಕಾಗಲ್ಲ ಅಂತ. ನೀವು ಹಾಗೆ ಮೇಲೆ ಬರೋಕ್ಕಾಗಲ್ಲ. ಇದು ಸೆನ್ಸಾರ್ ಕೀ, ಇದನ್ನು ಇಲ್ಲಿ ಟ್ಯಾಪ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಅದು ಬರೀ 20 ಸೆಕೆಂಡ್ಗೆ ಆಗುತ್ತೆ. ಅಷ್ಟರಲ್ಲಿ ಹೋಗಿ ಎಗ್ ರೈಸ್ ಮಾಡಿಕೊಂಡೆ. ಅದನ್ನಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಹಸುವಾಗ್ತಿತ್ತು. ಆಮೇಲೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ನಾನು ನನ್ನ ಫ್ರೆಂಡು ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡು ಪೊಟ್ಯಾಟೊ ಕಟ್ ಮಾಡೋಕ್ಕೆ ಸುಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ.
ಪ್ಲೀಸ್ ಅನುಷದಿ. ನೋಡೋಕ್ಕೆ ನನಗೆ ಫುಲ್ ಚೆಂದ ಕಾಣಿಸ್ತಿತ್ತು, ಖುಷಿ ಆಯ್ತಿತ್ತು ನೋಡೋಕ್ಕೆ, ಯಾವಾಗ ತಿಂತೀವೋ ಅನಿಸ್ತಿತ್ತು. ಮತ್ತೆ ಸ್ಪೇಸ ಪಾವಜಿ ಒದ್ದು ಅನ್ಕೊಂಡು ನೋಡಿ. ಇದು ಇವತ್ತಿನ ದಿನ. ಇವತ್ತು ಏನೋ ಮಾಡಿದ್ದೀನಿ ಫಸ್ಟ್ ಡೇ ಅಂತ, ಗೊತ್ತಿಲ್ಲ ಹೆಂಗಿದೆ ಏನು ಅಂತ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತೀನಿ. ಒಂದೇ ಮಾತರಂ ಟಿಪ್ಪು ಸುಲ್ತಾನ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.